ಇವರು ಅಂಗನವಾಡಿಗೆ ಒಂದು ಕೋಳಿ ಮೊಟ್ಟೆಗೆ ಎಷ್ಟು ಕೊಡ್ತಾರಮ್ಮ? 6 ರೂಪಾಯಿ ಕೊಡ್ತಾರೆ, 6 ರೂಪಾಯಿ ಕೊಡ್ತಾರೆ. ಈಗ ಒಂದು ತಿಂಗಳು ಬೆನಿಫಿಷಿಯರ್ಸ್ 20 ಜನ ಇರ್ತಾರೆ, ಇನ್ನೊಂದು ತಿಂಗಳಲ್ಲಿ ಇದ್ದಕ್ಕಿದ್ದಂಗೆ 25 ಜನ ಆಗಿಬಿಡ್ತಾರೆ. ಇವರು ಸ್ಯಾಂಕ್ಷನ್ ಮಾಡಲ್ಲ. ನಾವು 25 ಜನಕ್ಕೂ ಹಂಚಿಕೊಡ್ಬೇಕು. ಆವಾಗ ಲೋಕಲ್ ಏನು ಹೇಳ್ತಾರೆ, ನೀವು ಹಂಚಿಕೊಟ್ಬಿಡಿ ಅಂತ ಹೇಳ್ತಾರೆ. ಆದರೆ ಅಲ್ಲಿ ಬೋರ್ಡಲ್ಲಿ ಏನಿರುತ್ತೆ, 25 ಮೊಟ್ಟೆ ಕೊಡಬೇಕು ಅಂತ ಇರುತ್ತೆ. ನಾವು ಹಂಚಿಕೊಡುವಾಗ 25 ಮೊಟ್ಟೆ ಕೊಡಲ್ಲ. ಆವಾಗ ಅಂಗನವಾಡಿ ವರ್ಕರನ್ನು ಬ್ಲೇಮ್ ಮಾಡ್ತಾರೆ. ಬಟ್ ಇವರು ಇಲ್ಲಿ ರಿಲೀಸ್ ಮಾಡದೇ ಇರೋದು, ಆಮೇಲೆ ಬೆಲೆ ಏರಿಕೆ ಆಧಾರದಲ್ಲಿ ಕೋಳಿ ಮೊಟ್ಟೆ ಹಣವನ್ನು ಇನ್ಕ್ರೀಸ್ ಮಾಡದೇ ಇರೋದು, ನೋಬಡಿ ಕ್ವಶನಿಂಗ್. ಮತ್ತು ಯಾರಿಗೂ ಗೊತ್ತಾಗಲ್ಲ. ಅವರೇನು ಹೇಳ್ತಾರೆ, ನಾವೇನು ಮಾಡೋಕ್ಕಾಗಲ್ಲ, ನಮಗೆ ಬಜೆಟ್ ಇಷ್ಟ ಇದೆ, ನೀವು ಗ್ರಾಮ ಪಂಚಾಯಿತಿಗಳಿಗೆ ಕೇಳ್ಕೊಳ್ಳಿ, ಕಾರ್ಪೊರೇಷನ್ಗಳಿಗೆ ಕೇಳ್ಕೊಳ್ಳಿ, ಮುನ್ಸಿಪಾಲ್ಟಿಗೆ ಕೇಳಿ ಅಂತ. ಅವರೇನು ಹೇಳ್ತಾರೆ, ಗ್ರಾಮ ಪಂಚಾಯಿತಿಯವರು ಇಲ್ಲಿ ಮೇಲ್ಮಟ್ಟದಲ್ಲಿ ಕೊಡ್ತೀವಿ ಅಂತ ಹೇಳ್ತಾರೆ, ಕೆಳಮಟ್ಟದಲ್ಲಿ ಕೊಡಲ್ಲ. ಆಮೇಲೆ ಇನ್ನೊಂದು ಎಲೆಕ್ಟ್ರಿಸಿಟಿ, ಅಂಗನವಾಡಿಗಳಿಗೆ ಇದು ಕರೆಂಟ್ ಬೇಕು, ಆಯಿತಾ? ಕರೆಂಟ್ ಬೇಕು ಅಂತ ಹೇಳಿದ್ರೆ ಯಾರು ಕೊಡಬೇಕು? ಎಲ್ಲಿಂದ ದುಡ್ಡು ಬರುತ್ತೆ? ಆ ಬಿಲ್ ಯಾರು ಪೇ ಮಾಡಬೇಕು? ಪಂಚಾಯಿತಿಗಳು ಪೇ ಮಾಡಬೇಕು, ಮಾಡುವುದಿಲ್ಲ. ನೀರು ಬೇಕು, ನೀರು ಯಾರು ಸಪ್ಲೈ ಮಾಡಬೇಕು ಅಂಗನವಾಡಿಗೆ? ಪಂಚಾಯಿತಿ ಮಾಡಬೇಕು. ಎಲ್ಲಿ ಮಾಡ್ತಾರೆ ಅವರು? ಎಲ್ಲಿ ಮಾಡ್ತಾರೆ? ಸೊ ಈ ಥರದಲ್ಲಿ ಅದಕ್ಕೆ ಒಂದು ಇರುವಂಥದ್ದನ್ನು ಸ್ಟ್ರೀಮ್ಲೈನ್ ಮಾಡೋಕ್ಕೆ ನಂಬರ್ 1 ಬಜೆಟ್ ಅಲ್ಲೇ ಕಟ್ ಮಾಡಿಬಿಡ್ತಾರೆ. ಎರಡನೇದು ಡಿಸೆಂಟ್ರಲೈಸೇಷನ್ ಪಾರ್ಟಾಗಿ ಇದನ್ನು ಒಂದು ಇಂಪಾರ್ಟೆಂಟ್ ಅಜೆಂಡಾ ಆಗಿ ತೊಗೊಳ್ತಾರೆ. ಅಂಗನವಾಡಿ ವರ್ಕರನ್ನು ಬ್ಲೇಮ್ ಮಾಡಲಿಕ್ಕೆ ತೊಗೊಳ್ತಾರೆ, ಆಯಿತಾ? ಕರಪ್ಷನ್ ಅಂತ ಹೇಳೋಕ್ಕೆ ತೊಗೊಳ್ತಾರೆ. ಆದರೆ ನೀವು ಒಂದು ಅಂಗನವಾಡಿಗೆ ಕೊಡಬೇಕಾಗಿರುವಂಥ ಈ ನಮ್ಮ ಡಿಸೆಂಟ್ರಲೈಸೇಷನ್ ಇದ್ರೊಳಗಡೆ ಈಗ ನೀವು ಏನು ಮನೆಗಳನ್ನು ಹಂಚ್ತೀರಿ, ಸೈಟ್ ಮಾಡಿ ಹಂಚ್ತೀರ. ಅಂಗನವಾಡಿಗೆ ಯಾಕೊಂದು ಸೈಟ್ ಕೊಡಲ್ಲ? ಯಾಕೆ ಕೊಡಲ್ಲ? MP ಫಂಡ್ ಅಂತೀರಿ, MLA ಫಂಡ್ ಅಂತೀರಿ, ಬೇರೆ ಬೇರೆ ಫಂಡ್, ಹೈದ್ರಾಬಾದ್ ಕರ್ನಾಟಕ KKRDB ಫಂಡ್ ಅಂತ ಹೇಳ್ತೀರಾ. ಆಮೇಲೆ ಮತ್ತೆ ಈ ಥರ ಕೆಲವು ಏನು ಪ್ರಾಕೃತಿಕವಾಗಿ ಅಪಘಾತಗಳಾದಾಗ ಅದಕ್ಕೆ ಕೆಲವು ಫಂಡ್ಸ್ ಅಂತ ಹೇಳಿ ತೆಗೆದಿಡ್ತಾರೆ. ಅದ್ರ ಒಳಗಡೆ ಯಾಕೆ ಇದು ಮುಳುಗಡೆ ಪ್ರದೇಶ ಬರುತ್ತೆ, ನೀರು ಬರುತ್ತೆ, ಮುಳುಗಡೆ ಆಗೋಗುತ್ತೆ, ಕೋಸ್ಟಲ್ ಏರಿಯಾ ಎಲ್ಲ. ಸೊ ಆವಾಗ ಫಂಡ್ಸ್ ಬರುತ್ತೆ. ಆವಾಗ ಅಂಗನವಾಡಿಗೆ ಯಾಕೆ ರಿಸರ್ವ್ ಮಾಡಲ್ಲ ನೀವು? ಡಿಸೆಂಟ್ರಲೈಸೇಷನ್ ನೀವು ಹೇಳ್ತಾ ಇರೋದು ಈ ರೀತಿ ಎಲೆಕ್ಟ್ರಿಸಿಟಿ, ವಾಟರು. ಎಸ್. ಈಗ ಫಾರ್ ಎಕ್ಸಾಂಪಲ್ ಪಂಚಾಯಿತಿ ಇದೆಲ್ಲವನ್ನು ಪ್ರತಿ ಗ್ರಾಮದಲ್ಲಿ ಕೊಟ್ಟುಬಿಟ್ರೆ ನಮಗೆ ಸಮಸ್ಯೆ ಬರಲ್ಲ. ಕಾರ್ಪೊರೇಷನ್, ಬ್ಯಾಂಗ್ಳೂರು ಮೆಟ್ರೋ ಇದು ಕಾರ್ಪೊರೇಷನ್, ಅವರ ವ್ಯಾಪ್ತಿ ಒಳಗಡೆ ಬಂದುಬಿಟ್ಟು ಅವ್ರು ಕೊಟ್ಟುಬಿಟ್ರೆ ನಮಗೆ ಸಮಸ್ಯೆ ಬರಲ್ಲ. ಮುನ್ಸಿಪಾಲಿಟಿ, ಸಿಟಿ ಮುನ್ಸಿಪಾಲಿಟಿ ಅವರು ಆ ರೀತಿಯಲ್ಲಿ ಫಾರ್ಮೇಷನ್ ಆಗಬೇಕಂತ ನಾವು ಹೇಳೋದು. ಆದರೆ ಇವರು ಅದ್ರ ಬಗ್ಗೆ ಯಾರೂ ತಲೆ ಕೆಡಿಸ್ಕೊಳ್ಳಲ್ಲ. ಎಲ್ಲರೂ LKG UKG ಆಗಬೇಕು, ಹೈಯರ್ ಅಂದರೆ ಅಬೌವ್ 6 ಇಯರ್ ಮಕ್ಳಿಗೆ ಏನು ಬೇಕೋ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಾರೆ. ಬಿಲೋ 6 ಇಯರ್ ಮಕ್ಕಳ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ಈಗ ನಾವು ಹೇಳೋದು ಬೀಜ ಇಲ್ಲದೆ ನಿಮಗೆ ಸಸಿ ಹೆಂಗೆ ಬರುತ್ತೆ? ಅಂಗನವಾಡಿ ಇಟ್ಸೆ ಬೀಜ, ಸೀಡ್. ಆ ಸೀಡ್ ಚೆನ್ನಾಗಿದ್ದರೆ ಮಾತ್ರ ಅದು ಮೊಳಕೆ ಬರುತ್ತೆ. ನೀವು ಮೊಳಕೆ ಬಂದ ಮೇಲೆ ನೀವು ಅದ್ರ ಬಗ್ಗೆ ಗಮನ ಕೊಡ್ತೀರಾ. ಆ ಮೊಳಕೆ ಬರಲಿಕ್ಕೆ ಬೇಕಾಗಿರುವಂಥ ಸೀಡ್ ಇದೆಯಲ್ಲ, ಅದರ ಸಂರಕ್ಷಣೆ ಯಾರು ಮಾಡೋದು? ನೀವು ಫಂಡ್ ಕೊಡಲ್ಲ, ಏನೂ ಕೊಡಲ್ಲ, ನಿಮಗೆ ಯಾರಿಗೋ ಬೇಕಿಲ್ಲ ಇದು. ಖಂಡಿತ. ಈ ಬೆಲೆ ಏರಿಕೆ ಆಗಿದ್ರೂ ಕೂಡ ಬಜೆಟ್ ಅಷ್ಟೇ ಇಡೋದು, ಮತ್ತು ಏನು ತೊಗೊಳಕ್ಕೆ ಬೇಕಾಗಿರೋವಂಥ ರೇಷನ್ಗೂ ಮೊಟ್ಟೆ ಇರಲಿ, ಬೇರೆ ಅದಕ್ಕೂ ಕಡಿಮೆ ಇಡೋದು. ಈ ಸಮಸ್ಯೆನ ಅಂಗನವಾಡಿ ಕಾರ್ಯಕರ್ತರು ಅಲ್ಲಿರುವಂಥ ಸ್ಥಳೀಯವಾಗಿ ಎದುರಿಸ್ತಾ ಇರ್ತಾರೆ. ಸೊ ಅವರು ಈಗ ಈ ಥರ 20 ಜನ ಇರಬೇಕು, 25 ಜನ ಇದ್ರು, ಆ ಕಾಸ್ಟ್ನ ಎಲ್ಲಿಂದ ಹಾಕ್ತಾರೆ? ಅವಾಗ ಏನು ಅಲ್ಲ, ಆ ಸಮಸ್ಯೆ ಇರೋದ್ರಲ್ಲೇ ಅಡ್ಜಸ್ಟ್ ಮಾಡಿ ಕೊಡ್ತಾರೆ ಅಷ್ಟೇ ಅವರು. ಈಗ 10 ಮಕ್ಕಳಿರ್ತಾರೆ, ಅಡುಗೆ ಮಾಡ್ತಾರೆ, 10 ಮಕ್ಳಿಗಾಗುವಷ್ಟು, 12 ಮಕ್ಕಳಿದ್ರೆ ಅದರಲ್ಲೇ ಹಂಚ್ತಾರೆ, ಬೇರೆ ದಾರಿ ಇಲ್ಲ. ಪೌಷ್ಟಿಕಾಂಶತೆ ಎಲ್ಲರಿಗೂ ಒಂದು ರೀತಿಯಲ್ಲಿ ಹೊಡಿತಾ ಬೀಳುತ್ತೆ, ಪಕ್ಕ